ರಾಮಾಯಣದ ರಾಮ ಸೇತುವೆ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಮರೆಯಾಯಿತು? ಆ ಸೇತುವೆಯ ಕಲ್ಲು ಸಾಗರದಲ್ಲಿ ಮುಳುಗುತ್ತಿರಲಿಲ್ಲ. ಯಾವ ದೈತ್ಯ ಅಲೆಗಳು ಅಲ್ಲಾಡಿಸಲಾಗುತ್ತಿರಲಿಲ್ಲವೋ ಏನಾಯಿತು? ಇದರ ಸತ್ಯವು ಬಹಳ ವಿಷಾದಕಾರಿಯಾಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಸಮುದ್ರದಲ್ಲಿ ನಿರ್ಮಿಸಿದ ಸೇತುವೆಯು ಇಂದಿನ ವಿಜ್ಞಾನಕ್ಕೂ ಒಂದು ಸವಾಲೇ ಸರಿ. ಇದು ಕೇವಲ ಕಲ್ಲಿನ ಸೇತುವೆಯಲ್ಲ, ವಿಶ್ವಾಸ, ಸಾಹಸ ಮತ್ತು ದಿವ್ಯ ಶಕ್ತಿಯ ಪ್ರತೀಕವಾಗಿತ್ತು. ಆದರೆ ಯುದ್ಧ ಮುಗಿದ ನಂತರ ಮನುಷ್ಯರ ಪ್ರಾಮಾಣಿಕತೆ ನಿಯತ್ತು ಬದಲಾಯಿತು. ಈ ಸೇತುವೆಯು ಕೆಟ್ಟ ಕೆಲಸಗಳಿಗೆ ಬಳಕೆಯಾಗಲಾರಂಭಿಸಿತು. ಆಗ ಸಮುದ್ರದೇವನು ಶ್ರೀರಾಮದೇವರಲ್ಲಿ ಈ ಸೇತುವೆಯಿಂದ ಪ್ರಕೃತಿಯ ಸಮತೋಲನವು ಹಾಳಾಗುತ್ತಿದೆ ಎಂದು ಮೊರೆಯಿಟ್ಟನು. ಆಗ ಶ್ರೀರಾಮಚಂದ್ರನು ಶ್ರೀ ಆಂಜನೇಯನನ್ನು ಕರೆದು ಈ ಸೇತುವೆಯು ತನ್ನ ಕೆಲಸವನ್ನು ಮುಗಿಸಿದೆ ಎಂದು ಆಜ್ಞಾಪಿಸಿದರು. ಆಗ ಹನುಮಂತನು ಸೇತುವೆಗೆ ಕಡೆಯದಾಗಿ ನಮಸ್ಕರಿಸಿ ತನ್ನ ಗದೆಯ ಶಕ್ತಿಯಿಂದ ಸಮುದ್ರದೊಂದಿಗೆ ವಿಲೀನಗೊಳಿಸಿದನು. ಆದರೆ ಸಂಪೂರ್ಣವಾಗಲ್ಲ. ಈಗಲೂ ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಮುದ್ರದಲ್ಲಿ ಕಲ್ಲಿನ ಜೋಡಣೆಯೊಂದು ಕಾಣಿಸುತ್ತದೆ. ಅದನ್ನು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯಲಾಗುತ್ತದೆ. ನಿಜವಾಗಲೂ ಶ್ರೀರಾಮ ಸೇತುವೆ ನಿರ್ಮೂಲನೆಯಾಗಿದೆಯೇ, ಇಲ್ಲ ಸಮುದ್ರದ ಅಡಿಯಲ್ಲಿ ಅಡಗಿದೆಯೇ ಎಂಬುದು ಪ್ರಶ್ನೆಯಾಗಿದೆ. ನಿಮಗೇನನಿಸುತ್ತದೆ? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.